ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದಯಾಮಯನೂ ಪ್ರೀತಿ ಸ್ವರೂಪನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 97:11. ನೀತಿವಂತರಿಗೋಸ್ಕರ ಪ್ರಕಾಶವು ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿದೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ನೀತಿವಂತರಿಗೋಸ್ಕರ ಪ್ರಕಾಶವು ಬಿತ್ತಲ್ಪಟ್ಟಿದೆ. ಬಿತ್ತಿದ ಬೆಳಕಿಗೂ ಪ್ರಕಾಶಿಸುವ ಬೆಳಕಿಗೂ ಏನು ವ್ಯತ್ಯಾಸ? ಬೀಜದ ಹಾಗೆ ಬಿತ್ತಲ್ಪಟ್ಟಿರುವುದು ಸ್ವಲ್ಪ ಕಾಲದವರೆಗೆ ಹೂಣಲ್ಪಟ್ಟಿದ್ದು ಸತ್ತು ಹೋದ ಹಾಗೆ ಕಾಣುತ್ತದೆ. ಅಂದರೆ ನೀನು ಒಂದು ಕ್ಷಣ ಯಾವ ಬೆಳಕನ್ನು ಕಾಣದೇ ಇರಬಹುದು. ಹಾಗೆಯೇ ಆನಂದವು ಬಿತ್ತಲ್ಪಡುತ್ತದೆ ಮತ್ತು ಕಣ್ಣಿಗೆ ಕಾಣುವುದಿಲ್ಲ. ದೇವರ ಮಗುವೆ, ಬೆಳಕಿಗೆ ಬದಲಾಗಿ ಕತ್ತಲಿರುವ ಮತ್ತು ಸಂತೋಷಕ್ಕೆ ಬದಲಾಗಿ ದುಃಖ ಹಾಗೂ ಕಷ್ಟ ಸಂಕಟಗಳಿರುವ ದಾರಿಯ ಮೂಲಕ ನೀನು ಹೋಗುವಂತೆ ದೇವರು ಅನುಮತಿಸಿರಬಹುದು. ಸಂತೋಷಪಡು. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭರವಸೆ ಬಿಟ್ಟು ಆತನ ಸೇವಕನ ಮಾತನ್ನು ಕೇಳುವನು? ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸೆ ಬಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ ಎಂದು ಯೆಶಾಯ 50:10 ಓದುತ್ತೇವೆ. ಹೌದು, ನೀನು ದೇವರಿಗೂ ನಿನ್ನ ಮೇಲೆ ಇರುವ ದೇವರ ಸೇವಕರಿಗೂ ನೀನು ವಿಧೇಯನಾಗಿದ್ದರೂ ನಾನು ಕತ್ತಲಿನ ಮೂಲಕ ಏಕೆ ಹೋಗುತ್ತಿರುವೆನೋ, ಏಕೆ ನನಗೆ ಬೆಳಕಿಲ್ಲ ಎಂದು ಯೋಚಿಸುತ್ತಿರಬಹುದು. ಪ್ರಿಯ ದೇವರ ಮಗುವೆ, ನಿನಗಾಗಿ ಬೆಳಕು ಬಿತ್ತಲ್ಪಟ್ಟಿದೆ ಮತ್ತು ನೀನು ಸುಮ್ಮನೆ ಕಾಯುತ್ತಿರಬೇಕು ಅಷ್ಟೇ. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಬೆಳಕು ಹರಿದಾಗ ಕತ್ತಲು ಓಡಿ ಹೋಗುತ್ತದೆ. ಬಿತ್ತಲ್ಪಟ್ಟ ಬೆಳಕು ಚಿಗುರೊಡೆಯಲಿದೆ. ಈ ಕಾರ್ಗತ್ತಲಿನ ಕಣಿವೆಯೊಳಗೆ ನೀನು ನಡೆಯಬೇಕಾಗಿರುವುದು ಸ್ವಲ್ಪ ಕಾಲ ಮಾತ್ರವೇ.